ಅಣ್ಣ ಅಣ್ಣ ಅನ್ಕಂಡೆ ಡಿಕೆಗೆ ಗುಮ್ಮಿದ ನಿಖಿಲ್ ಕುಮಾರಸ್ವಾಮಿ. ಡಿಸಿಎಂ ಡಿಕೆ ವಿರುದ್ಧ ಕಮಿಷನ್ ಆರೋಪ. ನಿಖಿಲ್ ಕುಮಾರಸ್ವಾಮಿ ತನ್ನ ಭಾಷಣದ ಉದ್ದಕ್ಕೂ ಹೇಳಿದ್ದು ಸಹೋದರ ವಾತ್ಸಲ್ಯದ ಮಾತುಗಳು. ಅಣ್ಣ ಕಮಿಷನ್ ಎಷ್ಟು ತಿಂದ್ರಣ್ಣ, ಅಣ್ಣ ಅಣ್ಣ ಅನ್ಕಂಡೆ ಡಿಕೆ ಶಿವಕುಮಾರ್ಗೆ ಗುಮ್ಮಿದ್ದಾರೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಸೊ ಡಿಕೆ ಶಿವಕುಮಾರ್ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡಿದ್ರು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆಗೆ 17,000 ಕೋಟಿ ಖರ್ಚಾಯ್ತಾ? ಅದರಲ್ಲಿ 640 ರೂಪಾಯಿ ಕೊಟ್ಟು ಯಾರನ್ನ ಓಡಾಡ್ತಾರೆ? ಅದು ಜನಸಾಮಾನ್ಯರಿಗಾಗಿ ಮಾಡ್ತಿರುವ ಸುರಂಗ ಏನಣ್ಣ ಅದು? ಆ ನಿಮ್ಮ ಸುರಂಗ ಮಾರ್ಗದಲ್ಲಿ ಬಡವರು ಸಂಚರಿಸಲು ಸಾಧ್ಯನೇನಣ್ಣ? ಆ ಡೀಲ್ನಲ್ಲಿ ಎಷ್ಟು ಕಮಿಷನ್ ತಗೊಂಡಿದ್ದೀರಣ್ಣ? ಕಮಿಷನ್ ಮುಕ್ತ ಆಡಳಿತ ಅಂತ ಅಧಿಕಾರಕ್ಕೆ ಬಂದ್ರಿ. ಅಣ್ಣ ಅಣ್ಣ ಎನ್ನುತ್ತಲೇ ಡಿಕೆಗೆ ಗುಮ್ಮಿದ ನಿಖಿಲ್ ಕುಮಾರಸ್ವಾಮಿ. ಡಿಸಿಎಂ ಡಿಕೆ ವಿರುದ್ಧ ಕಮಿಷನ್ ಆರೋಪ. ಡಿಕೆ ಶಿವಕುಮಾರಣ್ಣ ಎಷ್ಟು ಕಮಿಷನ್ ತಗೊಂಡಿದ್ದೀರಣ್ಣ? ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುರಂಗ ರಸ್ತೆಗೆ 17,000 ಕೋಟಿ ಖರ್ಚಾಯ್ತಲ್ಲ, ಅದರಲ್ಲಿ 640 ರೂಪಾಯಿ ಕೊಟ್ಟು ಯಾರನ್ನ ಓಡಾಡ್ತಾರೆ? ಅದು ಜನಸಾಮಾನ್ಯರಿಗಾಗಿ ಮಾಡ್ತಿರುವ ಸುರಂಗ ಏನಣ್ಣ ಅದು? ಆ ನಿಮ್ಮ ಸುರಂಗ ಮಾರ್ಗದಲ್ಲಿ ಬಡವರು ಸಂಚರಿಸೋದಕ್ಕೆ ಸಾಧ್ಯನಾ? ಆ ಡೀಲ್ನಲ್ಲಿ ಎಷ್ಟು ಕಮಿಷನ್ ತಗೊಂಡಿದ್ದೀರಣ್ಣ ಅಂತ ಹೇಳಿ ನೇರ ಆರೋಪ ಇದು. ಕಮಿಷನ್ ಮುಕ್ತ ಆಡಳಿತ ಅಂತ ಅಧಿಕಾರಕ್ಕೆ ಬಂದ್ರಿ. ಏನು ಮಾಡ್ತಿರೋದೀಗ? ಏನು ಶಿವಕುಮಾರಣ್ಣ ಹೇಳಣ್ಣ ಅಂತ ಹೇಳಿ ಅಣ್ಣ ಅಣ್ಣ ಅನ್ಕಂಡ ಗುಮ್ಮವ್ರೆ. ಈಗಂತ ಮಾತಲ್ಲಿ ಡಿಕೆ ಟಾರ್ಗೆಟ್ ಮಾಡಿದ ನಿಖಿಲ್ ಕುಮಾರಸ್ವಾಮಿ. ಅಣ್ಣ ಅಣ್ಣ ಎನ್ನುತ್ತಲೇ ಡಿಕೆಗೆ ಗುಮ್ಮಿದ ನಿಖಿಲ್ ಕುಮಾರಸ್ವಾಮಿ. ಕೇಂದ್ರದ ಜವಾಬ್ದಾರಿಯನ್ನು ಹೊತ್ಕೊಂಡಿರತಕ್ಕಂತಹ ತಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ತಂದೆ ರಾಜ್ಯದಲ್ಲಿಲ್ಲ. ಮಗ ಆ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರ ಆ ಒಂದು ಯೋಜನೆಯಲ್ಲಿ ಏನು ಮಾಡಿರಬಹುದು ಅನ್ನುವಂತಹ ಶಂಕೆಯನ್ನು ಮುಂದಿಟ್ಟುಕೊಂಡು ಅಣ್ಣ ಅಣ್ಣ ಅನ್ಕಂಡೆ ನಿಖಿಲ್ ಕುಮಾರಸ್ವಾಮಿ ಡಿಕೆಯನ್ನು ಗುಮ್ಮಿದ್ದಾರೆ. 700 ಚಿಲ್ಲರೆ ಕೋಟಿ ಖರ್ಚು ಅಂತೀರಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡಿಗೆ. ಆ ರಸ್ತೆಯಲ್ಲಿ ಜನಸಾಮಾನ್ಯರು, ಆ ಸುರಂಗ ಮಾರ್ಗದಲ್ಲಿ ಜನಸಾಮಾನ್ಯರು ಸಂಚರಿಸೋದಕ್ಕೆ ಸಾಧ್ಯನಾ? ಜನಸಾಮಾನ್ಯರಿಗೆ ಪೂರಕವಾದಂತಹ ಯೋಜನೆಗಳಾಗಬೇಕಲ್ಲ. ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟ ರೀತಿ ನೀವೇ ಒಂದ್ಸತಿ ಗಮನಿಸಿ. ಎಷ್ಟು % ಕಮಿಷನ್ ತಗೋತಾ ಇದೆಯಣ್ಣ? ರಾಜ್ಯದ ಜನತೆ ಮುಂದೆ ಶ್ವೇತಪತ್ರ ಹೊರಡಿಸೋಣ. ಯಾರು ಕೊಡ್ತಾ ಇದೆಯಣ್ಣ? ಯಾವ ಮಹಾನ್ ಭಾವನ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೆಯಣ್ಣ? ಶಿವಕುಮಾರಣ್ಣ ಕೊಡೋಣ ಉತ್ತರನ. ಸುರಂಗ ಮಾರ್ಗ ಎಲ್ಲಿಂದ ಅಣ್ಣ? ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ವರ್ಗೂ 17,000 ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ದುಡ್ಡೆಲ್ಲಿದೆ ಅಂತ. ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡ್ಬಿಡ್ತೇವೆ. ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಒಗೆದು ಬಿಡ್ತೇವೆ ಅಂತ ಹೇಳಿ ಬಂದು 136 ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ. ಆ 17,000 ಕೋಟಿ ಸುರಂಗ ಮಾರ್ಗ ಪಾಪ ಕಮಿಷನ್ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಅದ್ರಲ್ಲಿ ಯಾರು ಗೊತ್ತಲ್ಲ ಓಡಾಡೋದು? ಯಾವ ಬಸ್ನವ್ರು ಓಡಾಡ್ಲಿಕ್ಕಿಲ್ಲ, ಯಾವ 2 ವೀಲರ್ ಅವರು ಓಡಾಡ್ಲಿಕ್ಕಿಲ್ಲ. ಅಲ್ಲಿ ಓಡಾಡಂತಕ್ಕಂಥವ್ರು ಬರೀ ಕಾರ್ನವ್ರಿಗೆ 660 ರೂಪಾಯಿ ಎಷ್ಟಣ್ಣ? ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ 660 ರೂಪಾಯಿ ಕೊಡ್ತಕ್ಕಂಥ ಬಡವ ಯಾರಣ್ಣ ಅವನೇ? ನಮ್ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದೀರಿ ಸ್ವಾಮಿ ಈ ಸುರಂಗ ಮಾರ್ಗನ? ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಭಾವನೆ ಇದ್ರೆ ಮಾಡಿ. ಮೆಟ್ರೋ ದರ ಕಮ್ಮಿ ಮಾಡಿ, ಬಸ್ಸಿನ ದರ ಕಮ್ಮಿ ಮಾಡಿ, 2 ವೀಲರ್ಸ್ ಗೆ ಓಡಾಡೋದಕ್ಕೆ ಸುಗಮವಾದಂತ ರಸ್ತೆಗಳನ್ನ ಹಾಕ್ಕೊಡಿ, ಮೆಚ್ತೀವಿ. ಆ 17,000 ಕೋಟಿ ಸುರಂಗ ಮಾರ್ಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಷ್ಟು % ಕಮಿಷನ್ ತಗೋತಾ ಇದೆಯಣ್ಣ? ರಾಜ್ಯದ ಜನತೆ ಮುಂದೆ ಶ್ವೇತಪತ್ರ ಹೊರಡಿಸೋಣ. ಯಾರು ಕೊಡ್ತಾ ಇದೆಯಣ್ಣ? ಯಾವ ಮಹಾನ್ ಭಾವನ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೆಯಣ್ಣ? ಶಿವಕುಮಾರಣ್ಣ ಕೊಡೋಣ ಉತ್ತರನ. ಎಷ್ಟು % ಕಮಿಷನ್ ತಗೋತಾ ಇದೆಯಣ್ಣ? ರಾಜ್ಯದ ಜನತೆ ಮುಂದೆ ಶ್ವೇತಪತ್ರ ಹೊರಡಿಸೋಣ. ಸೊ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ಶ್ವೇತಪತ್ರವನ್ನ ಹೊರಡಿಸಿ, ಸರ್ಕ್ಯುಲರ್ ಅನ್ನ ಹೊರಡಿಸಿ. ಯಾರಿಗೋಸ್ಕರ ಮಾಡಿದ್ದೀರಿ? ದ್ವಿಚಕ್ರ ವಾಹನ ಓಡಾಡಬಾರದಂತೆ, ಜನಸಾಮಾನ್ಯರು ಕೂತ್ಕೊಂಡು ಪ್ರಯಾಣ ಬೆಳೆಸುವಂತಹ ಬಸ್ಗಳು ಸಂಚರಿಸಬಾರದಂತೆ. ಸಂಚರಿಸಬೇಕಾದದ್ದು ಯಾರದ್ದು? ಶ್ರೀಮಂತರ ವಾಹನಾನ. 4 ಚಕ್ರ ಕಾರಿಡ್ಕೊಂಡವರು ಶ್ರೀಮಂತರಲ್ವೇ? ಮಧ್ಯಮ ವರ್ಗ, ಬಡವರ್ಗ ಅಲ್ಲಿ ಸಂಚರಿಸೋದಕ್ಕೆ ಸಾಧ್ಯನಾ? ಇನ್ನು ಅಲ್ಲಿಗೆ ಟ್ಯಾಕ್ಸು 640 ರೂಪಾಯಿ.
640 ರೂಪಾಯಿ ಟ್ಯಾಕ್ಸ್ ಕಟ್ಟಿ ಸಂಚರಿಸುವ ಬಡವ ಬೆಂಗಳೂರಿನಲ್ಲಿ ಯಾರಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ. ಸೊ ಆ ಪ್ರಶ್ನೆಯಲ್ಲಿ ಮತ್ತು ಆ ಒಂದು ಏನು ಹೇಳ್ತಾರೆ ರಾಜಕೀಯವಾದಂತಹ ಆ ಹೇಳಿಕೆಯಲ್ಲಿ ನಿಜಕ್ಕೂ ಅರ್ಥಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅವರೇ, ಎಲ್ಲ ವೈಜ್ಞಾನಿಕ ಸೂತ್ರಗಳನ್ನು ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಈ ಒಂದು ಮಾರ್ಗವನ್ನು ಕಂಡು ಹಿಡಿದ್ರಿ. ಆದರೆ ಆ ಮಾರ್ಗದಿಂದ ಜನಸಾಮಾನ್ಯರಿಗೆ ಎಷ್ಟು ಹಿತ ಎನ್ನುವಂತಹದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಲ್ವೇ? ಸೊ ಒಂದು ಕಾರ್ಯ ಅಥವಾ ಒಂದು ಯೋಜನೆ ಅಥವಾ ಒಂದು ಕಾಮಗಾರಿ ಜನಸಾಮಾನ್ಯನಿಗೆ, ಈ ರಾಜ್ಯದ ಕಟ್ಟಕಡೆಯ ಬಡವನಿಗೂ ಕೂಡ ಅದು ಉಪಕಾರ ಆಗುತ್ತಾ ಅನ್ನೋದ್ರ ಬಗ್ಗೆ ರಾಜಕಾರಣಿಗಳು ಯೋಚನೆ ಮಾಡುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಜನಹಿತ ಅಥವಾ ಜನಪರವಾದಂಥ ಕಾಳಜಿ ಅಂತ ಕರೆಸಿಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.